ಗೈಸ್ ಇವಾಗ ಟೈಮ್ ಬಂದು 11:20 ಆಗಿದೆ. ಇವತ್ತಿನ ನನ್ನ ಪಯಣ ಧರ್ಮಸ್ಥಳ ಕಡೆ. ಯಾಕೆಂದರೆ ತುಂಬ ದಿವಸದಿಂದ ಅನ್ಕೊತಿದ್ದೆ ಹೋಗಬೇಕು ಅಂತ. ಇವತ್ತು ಟೈಮ್ ಕೂಡ ಬಂದಿದೆ. ನಮ್ಮ ಬ್ರದರ್ ಜೊತೆ ಹೋಗ್ತಾಯಿದ್ದೀನಿ. ಅವ್ರು ಕಾದಷ್ಟು ಯಾವುದೋ ಹುಡುಗಿ ಕಾದಿದ್ರೆ ಇಷ್ಟೊತ್ತಿಗೆ ನನಗೆ ಮದುವೆ ಆಗಿರೋದು. ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ನೈಟ್ ರೈಡ್ ಹೋಗ್ತಾ ಇರೋದು. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ. ಅಯ್ಯೋ ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಏನು ಮ್ಯಾಕ್ಸಿಮಮ್ ಸ್ಪೀಡು ನಮ್ಮದಿರೋದು ಲಾಸ್ಟ್ 90. ಯಾಕೆಂದರೆ ನೈಟ್ ರೈಡು ಅಷ್ಟು ಒಳ್ಳೆಯದಲ್ಲ. ನಮಸ್ಕಾರ. ವಾಯ್ಸ್ ಇನ್ನೇನು ಹೊರಟಿದ್ದೀವಿ. ಫ್ಯೂಲ್ ಹಾಕ್ಸ್ಕೊಂಬಿಡೋಣ. ಫಸ್ಟ್ ಫ್ಯೂಲ್ ಹಾಕ್ಸ್ಕೊಂಡ್ರೆ ಟ್ರಿಪ್ 0 ಮಾಡಿದ್ರೆ ನಮಗೆ ಮೈಲೇಜ್ ಎಷ್ಟು ಬಂತು, ಹೆಂಗೆ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಶೆಲ್ಲು ಓಪನ್ ಆಗಿದೆ, ಶೆಲ್ಲಲ್ಲಿ ಹಾಕ್ಸ್ಕೊಳ್ಳೋಣ. ಫುಲ್ಲು ನಾರ್ಮಲ್. ಹತ್ತಿ ಇನ್ನೇನು ಮಾಡ್ತೀರಾ? 3 ದಿವಸ ಆಗುತ್ತೆ. ಹಾಂ ಗೈಸ್ ಇವಾಗ ಟ್ರಿಪ್ಪು 0 ಮಾಡಿದ್ದೀನಿ. ಎಲ್ಲಿ ಗಂಟ 40 ಮೈಲೇಜ್ ತೋರಿಸಿದೆ ಇದರಲ್ಲಿ. ಲೆಟ್ಸ್ ರೈಡ್. ಏನ್ರಿ ಫುಲ್ ಟ್ಯಾಂಕ್ ಹಾಕಿದ್ರು ಇನ್ನೊಂದು ಪಾಯಿಂಟ್ ಏರಲೇ ಇಲ್ಲ ಅದು. ಗೈಸ್ ಇವಾಗ ರಾಗಿಗುಡ್ಡ ಫ್ಲೇವರ್ ಹತ್ತಿದ್ದೀವಿ. ಓಪನ್ ಆಗಿದೆ ನೈಟು. ನಾನೆಲ್ಲೋ ಕ್ಲೋಸ್ ಇರುತ್ತೆ ಅಂದ್ಕೊಂಡೆ ನೈಟಲ್ಲಿ. ಈಗ ಟೈಮು 11:36 ಆಗಿದೆ. ಇಲ್ಲಿ ಯಾರೋ ಬೇರೆ ಯಾರನ್ನು ನೋಡ್ಕೊಂಡು ಬರ್ತವನೆ. ಆ ಸ್ಕೂಟಿದವನು ಗುರು, ಯಪ್ಪ ಯಾವ ಥರ ಹಾರನಿಕ್ಕಿದ್ದಾನಂದರೆ ಈ ರೈಲ್ವೆಗಳಿಗೆ ಇಕ್ಕಿರ್ತಲ್ಲ. ಅಯ್ಯೋ ಯಾರ್ದೋ ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಈ ಮಿರರಿಂದ ರಿಫ್ಲೆಕ್ಟ್ ನನಗೆ ಹೊಡಿತಾ ಇದೆಯಪ್ಪ. ಹಿಂದೆ ಬರೋ ಗಾಡಿ ನೋಡೋಕ್ಕೆ. ಹಿಂದೆಗಡೆ ಬ್ರೇಕ್ ಪ್ಯಾಡ್ಸೇ ಇಲ್ಲ ಅವರು. ಚೆಕ್ ಮಾಡ್ಕೊಂಡೇ ಇರಲಿಲ್ಲ ನಾನು. ಹಿಂದೆಗಡೆ ಹಾಕಿರೋ LED ನನಗೆ ರಿಫ್ಲೆಕ್ಟ್ ಹೊಡಿತಾ ಇದೆ. ನನ್ನ ಮಿರರಲ್ಲಿ ಕಣ್ಣಿಗೆ ಚುಸ್ತಾ ಇದೆ. ಅದಕ್ಕೆ ಸ್ವಲ್ಪ ಮಿರರ್ನ ಮೇಲೆ ಎತ್ಬಿಟ್ಟಿದ್ದೀನಿ. ಅಯ್ಯೋ ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಕಣ್ಣಿಗೆಲ್ಲ ಚುಸ್ತಾ ಇದೆ. ಇವಾಗ ಡೈರೆಕ್ಟ್ ಫುಲ್ಲು LED ಲೈಟ್ ಹಾಕ್ಬಿಟ್ಟವ ನಾನು. ನೋಡಿ ಡಿಮ್ಯಾಂಡ್ ಡಿಪ್ ಕೊಡ್ತಾವನು. ಹೋಗೋದು ಇವತ್ತು ಧರ್ಮಸ್ಥಳಕ್ಕೆ. ಯಾವುದೇ ಅರ್ಜೆಂಟ್ ಇಲ್ಲ, ಯಾವುದೇ ಕೆಲಸಗಳಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರೋದೆ. ಒಂದು ಮಳೆ ಬರಲಿಲ್ಲ ಅಂದರೆ ಸಾಕು. ನೈಟು ವೆದರು ಯಾಕೆ ಇಂಡಿಕೇಟ್ರೆ ಆನ್ ಆಗಲಿಲ್ಲ. ಇವಾಗ ನಾವು ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಲೆಫ್ಟಿಗಿಂದ ಹೋಗಿ ಮತ್ತೆ ನಾವು
ಗೈಸ್, ನೀವೇನಾದರೂ ರೈಡ್ಗೆ ಹೋಗ್ತಾ ಇದ್ದೀರಿ ಅಂದರೆ ಫಸ್ಟು ಬ್ರೇಕ್ಫಾಸ್ಟ್ ನೋಡ್ಕೊಳ್ಳಿ, ಓಕೆನಾ. ಆಮೇಲೆ ಚೈನು ಕರೆಕ್ಟಾಗಿದೆಯಾ, ಲೂಬ್ರಿಕೇಷನ್ ಮಾಡಿದ್ದೀರಾ ಇಲ್ವೋ, ಆಮೇಲೆ ಏರ್ ಫ್ಲೋ ಎಷ್ಟಿದೆ ಅನ್ನೋದು, ಆಮೇಲೆ ಏರ್ ಫಿಲ್ಟ್ರ್ ಯಾವಾಗ ಚೇಂಜ್ ಮಾಡಿಸಿದ್ದೀರಾ, ಆಮೇಲೆ ಕ್ಲಚ್ ಲಿವರು ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಯಾವತ್ತೇ ಆಗಲಿ ಬಿಡಿ. ಯಾಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ನಂದು ಮುಂದೆಗಡೆ ಏನೋ ಚೈನ್ಸ್ ಪ್ಯಾಕೆಟ್ ಹೋಗಿದೆ ಅಂತ ಹೇಳಿದ್ರು ಇವತ್ತು. ನಾನು ಚೈನ್ ಲೂಪ್ ಮಾಡ್ಸೋಕೆ ಹೋದಾಗ ಚೈನ್ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಇವಾಗ ಬಂದ ತಕ್ಷಣ ಸರ್ವಿಸ್ ಮಾಡಿಸ್ಬೇಕು ಬೈಕ್ನ. ಫಸ್ಟು ಗಾಡಿ ಚೆನ್ನಾಗಿದ್ರೇ ನಮಗೆ ಮುಂದಿನ ಕೆಲಸ ಮಾಡೋಕ್ಕೆ ಮನಸ್ಸಾಗೋದು. ಇಲ್ಲ ಗಾಡಿ ಒಂದು ಸ್ವಲ್ಪ ಏನಾದರೂ ಆಯಿತು ಅಂದರೆ ಅಯ್ಯೋ ತಲೆ ಕೆಟ್ಟೋಗುತ್ತೆ. ಅದು ಮಾಡ್ಸೋ ಗಂಟ ಸಮಾಧಾನ ಇರೋಲ್ಲ ನನಗಂತೂ. ನಿಮಗೂ ಈಗೇನಾ ಕಮೆಂಟ್ ಮಾಡಿ. ನಾನು ಒಂಚೂರು ಸ್ಕ್ರ್ಯಾಚ್ ಬಿದ್ದರೂ ಡಿಪ್ರೆಷನ್ಗೆ ಹೋಗಿರ್ತೀನಿ. ಯಾಕಂದರೆ ನಾವು ಆ ಥರ ನೋಡ್ಕೊಂಡಿರ್ತೀವಿ ಗಾಡಿನ. ಬೇರೆಯವ್ರು ಹೆಂಗೋ ನನಗೆ ಗೊತ್ತಿಲ್ಲಪ್ಪ, ನಾನು ಮಾತ್ರ ಗಾಡಿನ ನೀಟಾಗಿ ನೋಡ್ಕೊಂಡಿರ್ತೀನಿ. ಲೈಟು ಅಷ್ಟೇ, NS ಯಾವ ಥರ ಇದೆ ಅಂದರೆ ಡೂಮ್ ಕೆಳಗಡೆ ಒಂದು ಅಡ್ಜಸ್ಟಬಲ್ ಸ್ಕ್ರೂ ಇದೆ, ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ನಿಮಗೆ ನಾನು ಫೋಟೋ ಹಾಕ್ತೀನಿ ಅದರದ್ದು. ಅದನ್ನು ನೀವು ನೈಟ್ ಟೈಮಲ್ಲಿ ನಿಲ್ಲಿಸ್ಕೊಂಡು ಆ ಸ್ಕ್ರೂನ ರೈಟ್ಗೆ ಇಲ್ಲ ಲೆಫ್ಟ್ಗೆ ಟರ್ನ್ ಮಾಡ್ತಾಯಿದ್ರೆ ಲೈಟ್ ಒಂಚೂರು ಕೆಳಗಡೆ ಮೇಲ್ಗಡೆ ಹೋಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಅದರಲ್ಲಿ ನೀವು. ಇವಾಗ ನಾನು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಫುಲ್ಲು ಡೌನ್ಗೆ ಹಾಕಿದ್ದೀನಿ. ಯಾಕೆಂದರೆ ಅದು ಮೊದಲು ತುಂಬ ಮೇಲೆ ಹೊಡಿತಾಯಿತ್ತು. ಲೋ ಬೀಮಲ್ಲೇ ಏನೋ ಹೈ ಬೀಮಲ್ಲಿ ಮೇಲೆ ಹೊಡೆದ್ರೆ ಓಕೆ, ಲೋ ಬೀಮಲ್ಲೂ ಮೇಲ್ಗಡೆ ಹೊಡಿತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ನೀಟಾಗಿ ಬರೋವಾಗ ಅಡ್ಜಸ್ಟ್ ಮಾಡಿಕೊಂಡೆ. ಯಾಕೆಂದರೆ ಬೆಳಕಿರೋ ಟೈಮಲ್ಲಿ ಅದು ಕಾಣಿಸಲ್ಲ. ಈ ಥರ ನೈಟ್ ಟೈಮಲ್ಲಾದರೆ ಪ್ರಾಪರಾಗಿ ರೋಡ್ ಮೇಲೆ ಬೀಳ್ತಾಯಿದೆಯಾ ಇಲ್ಲ ಯಾವ್ದು ಮೇಲೆ ಬೀಳ್ತಾಯಿದೆ ಅನ್ನೋದು ಪ್ರಾಪರಾಗಿ ಕಾಣಿಸುತ್ತೆ. ನೀವು ಅಷ್ಟೇ ಯಾವುದೇ ಲೈಟ್ ವಿಚಾರ ಮುಂದೆಗಡೆ ಡೂಮ್ ಇದೆಯಲ್ಲ ಅದನ್ನು ಅಡ್ಜಸ್ಟ್ ಮಾಡಬೇಕು ಅಂದರೆ ಆ ಥರ ಟ್ರೈ ಮಾಡಿ. ನಿಮಗೇನಾದರೂ ಆ ಥರ ಇಶ್ಯೂ ಇದ್ದರೆ ಅಣ್ಣ ನೀನು ಆ ಕಡೆ ಹೋಗೋದಿದ್ರೆ ಯಾಕಣ್ಣ ಈ ಕಡೆ ಬಂದೆ? ನಾವು ಇದನ್ನು ರೆಗ್ಯುಲರಾಗಿ ಓಡಾಡೋರವ್ರೆ ಇಲ್ಲಿ. ಯಾಕೆ ಬೇಕು ಮಾಪ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಪೀಸಾಗಿ ಹೋಗ್ಬೋದು, ಟೆನ್ಷನ್ ಇರೋಲ್ಲ. ಎಲ್ಲ ಹೋಗ್ತಾ ಇರೋ ರೂಟ್ ಕರೆಕ್ಟಾಗಿರುತ್ತೆ, ಆದರೆ ನಮ್ಮ ಮೈಂಡ್ ಕೇಳಲ್ಲ. ನಿದ್ದೆ ಬೇರೆ ಬರ್ತಾಯಿದೆ. ನಿನ್ನೆ ನೈಟ್ ಮಲಗಿದ್ದು 1 ಗಂಟೆ, ಇವತ್ತು ಒಂಚೂರು ಮಲಗೇ ಇಲ್ಲ. ಹಂಗೆ ಊಟ ತಿಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರೋದೆ. ಅದೇ ನಾವು ಹೋಗ್ಬೇಕು. ನೋಡಿ ಕಸ ಬಿಸಾಕಿದ್ರು, ನೋಡಿ ಬನಶಂಕರಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಬಂದು ಎತ್ಕೊಂಡು ಹೋದರೆ ಓಕೆ, ಯಾರು ಮನೆಗೆ ಬಂದು ಎತ್ಕೊಂಡು ಹೋಗ್ತಾರೆ ನೀವೇ ಹೇಳಿ. ಈಗ ಒಂದು ಇಲ್ಲಿ ಅಂತಲ್ಲ, ನಮ್ಮ ಏರಿಯಾದಲ್ಲಿ ಅಷ್ಟೇ ಕಸದ ಗಾಡಿನೇ ಕಾಣಿಸಲ್ಲ ಗುರು. ಎಲ್ಲಿ ಓಡಾಡ್ತಾರೆ ಏನು. ನೀವು ಕಸ ಒಂದು ಹತ್ರ ತುಂಬಿಕ್ಕಿದ್ರು ಬಂದು ಎತ್ಕೊಂಡು ಹೋಗಲ್ಲ ಅವರು. ನೀವು ಈ ಥರ ರೋಡಲ್ಲಿ ಬಿಸಾಕಿದ್ಮೇಲೆ ಅವ್ರ ಅಧಿಕಾರಿಗಳಿಗೆ ಗೊತ್ತಾಗಿ ಅದನ್ನು ಅವ್ರು ಬಂದು ರೋಡಲ್ಲಿ ತುಂಬಿದ್ರೇ ಅವ್ರಿಗೆ ಒಂಥರ ಮಜಾ. ಅವ್ರಿಗೆ ನಾವು ಕೈಯಾರೆ ಕೊಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೀವು ಎತ್ಕೊಂಡೋಗಿ ರೋಡಿಗೆ ಬಿಸಾಕಿ ಬಂದು ಎತ್ಕೊಂಡು ಹೋಗ್ತಾರೆ, ಅದು ಅವ್ರಿಗೆ ಒಳ್ಳೆ ಮಜಾ ಕೊಡುತ್ತೆ. ಹಂಗಂತೇಳಿ ನೀವು ಎತ್ಕೊಂಡೋಗಿ ರೋಡಿಗೆ ಬಿಸಾಕಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಟ್ರೈ ಮಾಡಿ, ಗಾಡಿ ನೀವು ಕಂಪ್ಲೇಂಟ್ ಮಾಡಿಬಿಟ್ಟು ಗಾಡಿ ತರಿಸೋ ಥರ ಮಾಡಿ. ಯಾಕೆಂದರೆ ನಿಮ್ಮ ರೋಡ್ ಚೆನ್ನಾಗಿದ್ರೇ ಅಲ್ವಾ ನೀವು ಆರೋಗ್ಯವಾಗಿರ್ತೀರ. ಇವಾಗ ರೈಸ್ ಸ್ಟಾರ್ಟ್ ಮಾಡಿ 30 ಕಿಲೋಮೀಟರ್ಸ್ ಬಂದಿದ್ದೀವಿ. ಆವರೇಜ್ ಮೈಲೇಜ್ 47 ಅಂತ ತೋರಿಸ್ತಾ ಇದೆ. ಓಕೆನಾ, ಅದು ನಾನು ಲಾಸ್ಟಿಗೆ ಟ್ರಿಪ್ ಎಂಡ್ ಮಾಡ್ತೀನಲ್ಲ ಅವಾಗ ಎಷ್ಟು ತೋರಿಸುತ್ತೆ ಅಂತ ನೋಡ್ತೀನಿ. ಯಾಕೆಂದರೆ ನಾನು ಇವಾಗ ಮ್ಯಾಕ್ಸಿಮಮ್ 60, 70, 80, 90ದಲ್ಲಿ. ಯಾಕೆಂದರೆ ಈ ರೋಡ್ಗಳು
ಯಾವಾಗ ಹಂಪ್ಸ್ ಬರ್ತವೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಆಪೋಸಿಟ್ ಬರೋ ವೆಹಿಕಲ್ದು ನನಗೆ ಕಣ್ಣಿಗೆ ಚುಚ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಆರಾಮಾಗಿ. ಮ್ಯಾಪಲ್ಲಿ 6 o'clock ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀನಿ. ಆಮೇಲೆ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದೆಲ್ಲ ನಿಮಗೆ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಫುಲ್ ವಿಡಿಯೋ ನೋಡಿ ನೀವು. ರೈಡ್ ಮಾಡೋ ಟೈಮಲ್ಲಿ ಈ ಥರ ಸ್ಟ್ರೀಟ್ ಲೈಟ್ ಇದ್ಬಿಟ್ರೆ ನಾವು ಹೋಗೋ ಜಾಗದಲ್ಲೆಲ್ಲ ನಮಗೆ ಹೆಡ್ಲೈಟ್ ಅವಶ್ಯಕತೆನೇ ಇರಲ್ಲ, ಪೀಸಾಗಿ ಹೋಗ್ಬೋದು. ಒಂದೊಂದು ಹತ್ರ ಲೈಟೇ ಇರೋಲ್ಲ, ಫುಲ್ಲು ಡಾರ್ಕ್ ಆಗಿಬಿಟ್ಟಿರ್ತದೆ. ಹೋಗಿ ಎಲ್ಲ ಕಡೆ ನೋಡಿ ಮುಂದೆಗಡೆ ಸ್ಟ್ರೀಟ್ ಲೈಟೇ ಇಲ್ಲ. ಮುಂದೆ ಯಾವ ಥರ ಕಾಣಿಸುತ್ತೆ. ಮುಂದೆಗಡೆ ಆಪೋಸಿಟ್ಟು ವೆಹಿಕಲ್ ಬಂದಾಗ ಹೈ ಬೀಮ್ನ ಯಾವತ್ತೂ ನೀವು ಆನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅವ್ರಿಗೆ ಡೈರೆಕ್ಟು ಕಣ್ಣಿಗೆ ಹೋಗುತ್ತಲ್ವ. ಅದಕ್ಕೆ ಅವ್ರು ಹೋದ್ಮೇಲೆ ತಿರ್ಗಾ ಹೈ ಬೀಮ್ನ ಆನ್ ಮಾಡ್ಕೊಂಡು ಆರಾಮಾಗಿ ಪೀಸಾಗಿ ಹೋಗಿ. ಮೊದಲೆಲ್ಲ ಈ ರೋಡ್ ಚೆನ್ನಾಗಿರಲಿಲ್ವಂತೆ, ಬಂದಿದ್ರೆ ಅಂತ ಲಾಸ್ಟ್ ಟೈಮು. ಇವಾಗೆಲ್ಲ ಚೆನ್ನಾಗಿ ಮಾಡೋರಪ್ಪ. ಈ ಥರ ರೋಡ್ ಇದ್ಬಿಟ್ರೆ ಓಕೆ, ಹೋಗ್ಬೋದು ಆರಾಮಾಗಿ. ಏನು ಅಂದರೆ ನೈಟ್ ಟೈಮ್ ರೈಡ್ ಮಾಡುವಾಗ ಒಂದು ಸ್ವಲ್ಪ ಸೇಫಾಗಿ ರೈಡ್ ಮಾಡಬೇಕು. ಡೇ ಟೈಮಲ್ಲಾದರೆ ಎಲ್ಲಿ ಬೇಕಲ್ಲಿ ನಿಲ್ಸ್ಕೊಂಡು ಹೋಗ್ಬೋದು. ನೈಟ್ ಟೈಮಲ್ಲಿ ಅಷ್ಟು ಈಸಿ ಅಲ್ಲ. ನಮ್ಮ ಹುಷಾರಲ್ಲಿ ನಾವಿರಬೇಕು. ನಾನು ಫಾಗ್ ಲೈಟ್ ಹಾಕ್ಸಿದ್ದೆ, ತೆಗೆಸ್ಬಿಟ್ಟೆ ಸುಮ್ಮನೆ, ಯಾಕೆ ರಿಸ್ಕಿ. ಇವಾಗ ನೋಡಿ ಫಾಗ್ ಲೈಟು ಇಲ್ಲೀಗಲ್ಲು ಅಂತ ಹೇಳ್ತಾರೆ. ನೋಡಿದ್ರೆ ಎಲ್ಲ ಕಡೆ ಸಿಗುತ್ತೆ, ಎಲ್ಲರೂ ಹಾಕ್ಸ್ಕೊಬೋದು. ಆ ಥರ ಸಿಗುತ್ತೆ ಅದು ಎಲ್ಲ ಕಡೆ ಹಾಕ್ಸ್ಕೊಂಡ್ರೆ. ಅದನ್ನ ಹಾಕ್ಸ್ಕೊಂಡ್ರೆ ಮತ್ತೆ ಇಲ್ಲಿಗಲ್ಲು, ಅದನ್ನ ಹಾಕ್ಸ್ಕೊಳಂಗಿಲ್ಲ, ಹಂಗೆ ಹಿಂಗೆ ಅಂತ. ರೈಡ್ ಮಾಡೋರು ಗೊತ್ತು ಯಾವಾಗ ಫಾಗ್ ಲೈಟ್ ಯೂಸ್ ಮಾಡಬೇಕು ಅನ್ನೋದು. ಇವಾಗ ಫಾಗ್ ಲೈಟ್ನ ನೀವು ಬ್ಯಾನ್ ಮಾಡಬೇಕು ಅಂದರೆ ಫಸ್ಟು ಎಲ್ಲಿ ಸಿಗುತ್ತಲ್ಲ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಹಾಕ್ಸಿರೋದನ್ನ ತೆಗೆದುಬಿಟ್ಟು ಬಂದಮೇಲೆ ನನಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇವಾಗ ನಾನು ಮಾರ್ನಿಂಗ್ ಟೈಮ್ ರೈಡ್ ಮಾಡೋ ಟೈಮಲ್ಲಿ ಫಾಗ್ ಇದ್ದರೆ ನನಗೆ ವಿಸಿಬಲೇ ಆಗೋಲ್ಲ ರೋಡು. ಫಾಗ್ ಲೈಟ್ ಇದ್ದರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಓಡಾಡೋಕ್ಕೆ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಲ್ಲ, ಸ್ವಲ್ಪ ಜನ ಅರ್ಥ ಮಾಡ್ಕೊತಾರೆ. ಇವಾಗ ನಾವು ಅವ್ರ ವಿರುದ್ಧ ಹೋಗೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಏನು ಅನ್ಸೋದೆ ಗೈಸ್? ಫಾಗ್ ಲೈಟು ಇರಬೇಕಲ್ವಾ, ಹೆಂಗೆ? ಕಮೆಂಟ್ ಮೂಲಕ ತಿಳಿಸಿ ನನಗೆ. ರೋಡ್ ಒಂದು ಚೆನ್ನಾಗಿದೆ. ಅದರಲ್ಲಿ ಇನ್ನೊಂದು ರೂಲ್ಸ್ ಇದೆಯಲ್ಲ ಫಾಗ್ ಲೈಟಲ್ಲಿ, ಹೆಡ್ಲೈಟ್ಗಿಂತ ಕೆಳಗಡೆ ಇರಬೇಕು ಅಂತ. ನಾವು ಯಾರೇ ಇವಾಗ ರೈಡರ್ಸ್ಗಳು ಹಾಕ್ಸ್ಕೊಳ್ಳೋದು ನೀವು ನೋಡಿ, ಅವರು ಆಲ್ಮೋಸ್ಟ್ ಹೆಡ್ಲೈಟ್ಗಿಂತ ಕೆಳಗಡೆನೇ ಹಾಕ್ಸ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು. ಆದರೂ ಅವ್ರನ್ನೇ ಹಿಡಿದುಬಿಟ್ಟು ಅವರು ಕೇಸ್ ಹಾಕಿರ್ತಾರೆ ಫಾಗ್ ಲೈಟ್ ಮೇಲೆ. ಆವಾಗಲೇ ನನಗೂ ಬೇಜಾರಾಗೋದು. ನಾನು ಕ್ರ್ಯಾಶ್ ಕಾರ್ಡು ತೆಗೆದಾಕಿದ್ದೀನಿ, ಫಾಗ್ ಲೈಟು ತೆಗೆದಾಕಿದ್ದೀನಿ. ಕ್ರ್ಯಾಶ್ ಕಾರ್ಡ್ ಎಷ್ಟಕ್ಕೆ ಹಾಕ್ಸಿದೆ ಅಂದರೆ ಫಾಗ್ ಲೈಟ್ಗೆ ಕೆಳಗಡೆ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು. ಇವಾಗ ನನಗೆ ಫಾಗ್ ಲೈಟೇ ಯೂಸ್ ಆಗಲಿಲ್ಲ ಅಂದರೆ ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ರೆ ತುಂಬ ಓ ಸಡನ್ನಾಗಿ ನೋಡಿ ಇಷ್ಟೊತ್ತಾಗ ಹೊಗಳ್ತಾ ಇದ್ದೆ ರೋಡ್ನ, ಸಡನ್ನಾಗಿ ಹಿಂಗೆ ಬಂದುಬಿಡ್ಬೇಕು. ಸ್ವಲ್ಪ ಅದಕ್ಕೆ ಹೇಳೋದು, ನೈಟ್ ಟೈಮಲ್ಲಿ ರೈಡ್ ಮಾಡೋವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಆ್ಯಕ್ಟಿವ್ ಆಗಿರ್ಬೇಕು ಮಾತ್ರ. ಇಲ್ಲ ಅಂದರೆ ಈ ಥರ ಆಗುತ್ತೆ ರೋಡ್. ಯಾವಾಗ ಏನು ಬರುತ್ತೋ ಅಂತ ಗೊತ್ತಾಗಲ್ಲ. ಅಯ್ಯೋ ರೋಡು ಮೋಸ್ಟ್ಲಿ ಊರೊಳಗಡೆ ಇನ್ನೂ ರೆಡಿ ಮಾಡಿಸಿಲ್ಲ ಅನ್ಸುತ್ತೆ ರೋಡ್ನ. ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಬಿಟ್ಬಿಟ್ಟಿದ್ದಾರೆ. ಇರಿ, ಆಫ್ ರೋಡ್ ಮೂಡ್ ಹಾಕೊಂಬಿಡ. ಆಫ್ ರೋಡ್ ಮಳೆ ಬರ್ತಾ ಇದೆ ಲೈಟಾಗಿ. ಆಫ್ ರೋಡಿಗೆ ಬೀಳ್ತಾಯಿಲ್ಲ, ರೈಡ್ ಮಾಡೋ ಟೈಮಲ್ಲಿ ಬೀಳಲ್ಲ. ಬೀಳ್ತಾಯಿಲ್ಲ.